ಗೋವಾದಲ್ಲಿ ಪೋರ್ಚುಗೀಸರ ಆಳ್ವಿಕೆಯಿಂದ ಎದುರಾದ ಧಾರ್ಮಿಕ ಸವಾಲುಗಳನ್ನು ಹಿಂದಿನ ಸಂಚಿಕೆಯಲ್ಲಿ ನೋಡಿದೆವು. ಇಂದು ದೇಶಾದ್ಯಂತ ಹರಡಿರುವ ಗೌಡ ಸಾರಸ್ವತ ಬ್ರಾಹ್ಮಣರು ಗೋವಾದ ಇತಿಹಾಸದಲ್ಲಿ ಕಂಡುಬರುವ ಬಹುಮುಖ್ಯ ಅವಿಭಾಜ್ಯ ಅಂಗ. ಕ್ರೈಸ್ತ ಮತದ ಬಲವಂತದ ಹೇರಿಕೆಯಿಂದ ತತ್ತರಿಸಿದ ಹಿಂದೂ ಸಮಾಜ ತಮ್ಮ ಧರ್ಮ ಮತ್ತು ಅಸ್ತಿತ್ವ ಉಳಿಸಿಕೊಳ್ಳಲು ಮಾಡಿದ ಹೆಣಗಾಟ ದುರಂತ ಇತಿಹಾಸವೇ ಆಗಿದೆ. ಗೌಡ ಸಾರಸ್ವತ ಬ್ರಾಹ್ಮಣರ ಕಿರು ಇತಿಹಾಸದ ಜೊತೆಗೆ ಕ್ರೈಸ್ತ ಮತಾಂತರದ ಹಾವಳಿ ಹಿಂದೂಗಳ ಮೇಲೆ ಬೀರಿದ ಸಂಗತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ. ಎಲ್ರಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ಈಗಾಗಲೇ ಹೇಳಿದಂಗೆ ಬಹಳ 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 ಕಷ್ಟದಲ್ಲಿ ಅವರು ಜೀವನ ಮಾಡಕ್ಕೆ ಶುರು ಮಾಡಿಬಿಟ್ರು. ಯಾಕಂದ್ರೆ ಹಿಂದಿನ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಅವನು ಮತಾಂತರ ಆದರೂ ಕೂಡ ಒಬ್ಬ ಹಿಂದೂ ಅಂತ ಅನ್ಸ್ಕೊಂಡವನು ಅವನು ತನ್ನ ಸ್ವಂತ ಧರ್ಮ ತಲತಲಾಂತರ ಪರಿಪಾಲಿಸ್ಕೊಂಡು ಬಂದಿರ್ತಾನೆ. ಅದು ಒಂಥರ ಹ್ಯಾಬಿಟ್ ಆಗಿರ್ತದೆ. ಆ ಹ್ಯಾಬಿಟ್ ತಕ್ಷಣನೇ ನಾವು ಬಿಡಬೇಕು ಅಂದ್ರೆ ಯಾರಿಗೇ ಆಗಲಿ ಅದು ಬಹಳ ಕಷ್ಟ ಆಗ್ತದೆ. ಅದು ಹೊಸ ಧರ್ಮ, ಇದು ಹಿಂದೂ ಧರ್ಮಕ್ಕೆ ಇದು ಕಂಪ್ಲೀಟ್ ಆಪೋಸಿಟ್ ಆಗಿರ್ತದೆ. ಆದ್ರೆ ಏನ್ ಮಾಡೋದು, ಬಲವಂತದಿಂದ ಅವ್ರು ಹೋಗ್ಲೇಬೇಕಾಯ್ತು. ಚರ್ಚ್ಗೆ ಹೋಗ್ಬೇಕಾಯ್ತು. ಅವ್ನು ಏನೋ ಹೇಳ್ತಾ ಇದ್ದ, ಅವ್ರು ಕೇಳ್ತಾ ಇದ್ರು, ಮಾಡ್ತಾ ಇದ್ರು, ಇದೆಲ್ಲ ಆಗ್ತಾ ಇತ್ತು. ಬಟ್ ಎಲ್ಲದಕ್ಕಿನ್ನ ಅಂತಂದ್ರೆ ಅವರು ಗೊತ್ತಾಯ್ತು ಅವ್ರಿಗೆ ಇದು ಕಷ್ಟ. ಈ ತರ ಇವ್ರನ್ನ ಕನ್ವರ್ಟ್ ಆದ್ರೂ ಅವ್ರು ನಮ್ಮ ಧರ್ಮಕ್ಕೆ, ಕ್ರಿಶ್ಚಿಯಾನಿಟಿಗೆ ಕಂಪ್ಲೀಟ್ ಆಗಿ ಪೂರ್ಣ ಪ್ರಮಾಣದಲ್ಲಿ ಅವರು ನಮ್ಮ ರೀತಿ ನೀತಿ ಪರಿಪಾಲಿಸೋದು ಕಷ್ಟ ಆಗುತ್ತೆ ಅವ್ರಿಗೆ ಅಂತ ಗೊತ್ತಾಗಿತ್ತು ಅವ್ರಿಗೆ. ಅವ್ರು ಏನ್ ಮಾಡೋದಕ್ಕೋಸ್ಕರ ಹಿಂದೂಗಳದ್ದು ಏನೋ ಒಂದು ಅವಶೇಷನೇ ಇರ್ಬೋದು, ಗುಡಿ ಗೋಪುರಗಳನ್ನೆಲ್ಲ, ಮಠಾನ ಏನೇನಿದೆಯೋ ಅವ್ರದ್ದೆಲ್ಲ ನಾಶ ಮಾಡ್ಬಿಟ್ರೆ ಅವ್ರಿಗೆ ಬೇರೆ ದಾರಿನೇ ಇಲ್ಲ. ಅವಾಗ ಬರ್ಲೇಬೇಕಾಗ್ತದೆ ಚರ್ಚ್ಗೆ, ತಪ್ಪಿಸ್ಕೊಳಕ್ಕೆ ಆಗೋದಿಲ್ಲ. ಅದೊಂದು ಉಪಾಯ ಮಾಡೋದು. ಅದಕ್ಕೋಸ್ಕರ ಎಲ್ಲೆಲ್ಲಿ ಯಾವ್ಯಾವ ನಗರ ಅಥವಾ ಯಾವ್ಯಾವ ಹಳ್ಳಿಲಿ ಏನೇನು ಗುಡಿಗಳಿದೆಯೋ, ಮಠಗಳಿದೆಯೋ ಎಲ್ಲನೂ ಹೋಗ್ಬಿಡ್ಲಾಗ್ತದೆ. ಅದರಲ್ಲೂ ಇವಾಗ ಮಡಗಾಂವ್ ಅಂತ ನಾವು ಏನ್ ಕರಿತೀವಿ, ಆ ಮಡಗಾಂವ್ ಅನ್ನೋದು ಆಕ್ಚುಲ್ ಆಗಿ ಅದು ಮಠಗಾಂವ್ ಅಂತ, ಅದು ಮಡಗಾಂವ್ ಆಗ್ಬಿಟ್ಟಿದೆ. ಅಲ್ಲಿ ಬೇಕಾದಷ್ಟು ಮಠಗಳಿದ್ವು, ಬೇಕಾದಷ್ಟು ಗುಡಿಗಳಿದ್ವು ಅಂತೆ, ಎಲ್ಲ ಇದ್ದಂತೆ. ಅಲ್ಲಿ ಆ ಮಠಗಳ ಗ್ರಾಮ ಅಂತಾನೆ ಕರೆಯೋದಕ್ಕೆ ಅದು ಮಠಗಾಂವ್ ಅಂತ ಕರಿತಿದ್ದದು. ಅಲ್ಲಿ ಅದು ಪುಣ್ಯ ಸ್ಥಳ ಆಗಿತ್ತು. ಅದು ಹೇಗೆ ನಮ್ಗೆ ಗೋಕರ್ಣ ಅಥವಾ ಕಾಶಿ ಅಥವಾ ಯಾವುದೇ ಪುಣ್ಯ ಸ್ಥಳಗಳಿದೆಯೋ, ಅದು ಗೋವನ್ಸಿಗೆ ಅಂದ್ರೆ ಸ್ಥಳೀಯರಿಗೆ, ಅವ್ರಿಗೆ ಅದು ಪುಣ್ಯ ಸ್ಥಳ ಆಗಿತ್ತು. ಅಲ್ಲಿ ಮಠ ಇತ್ತು, ಬೇಕಾದಷ್ಟು ಮಠಗಳು, ಗುಡಿಗಳು ಎಲ್ಲ ಇತ್ತು. ಅವ್ರಿಗೆ ಗೊತ್ತಾಯ್ತು. ಅವ್ರಿಗೆ ಆ ಇಡೀ ಊರ್ನೇ ಧ್ವಂಸ ಮಾಡಿ ಅಲ್ಲಿರೋ ಪ್ರತಿಯೊಂದು ಗುಡಿ, ಮಠ ಎಲ್ಲಾನು ದೊಡ್ಡ ಮಠ ಅಂತ ಇತ್ತಲ್ಲ, ಅಲ್ಲಿ ಒಂದು ದೊಡ್ಡ ಚರ್ಚೆ ಕಟ್ಬಿಟ್ರು. ಇವತ್ತಿಗೂ ಇದೆ ಆ ಚರ್ಚು. ಅದು ನೆಲಗಟ್ಟ ಮೇಲೆ ಅದು ಅವ್ರ ಹಳೇ ಮಠದ ಏನೇನು ಕಲ್ಲುಗಳಿದೆಯೋ, ಏನೇನಿದೆಯೋ, ಅದೇನೇನು ಸಾಮಾನು ಅದನ್ನೇ ತಕೊಂಡು ಅವರು ದೊಡ್ಡದಾಗಿ ಚರ್ಚ್ ಕಟ್ಬಿಟ್ಟಿದ್ದಾರೆ. ಅಲ್ಲಿ ಇವತ್ತು ನಿಂತಿದೆ ಅದು. ಅವಾಗ ನ್ಯಾಚುರಲ್ ಅದೆಲ್ಲ ನೋಡಿ ತಮ್ಮ ಗುಡಿ ಗೋಪುರ ಎಲ್ಲ ಹಾಳಾಗ್ತಾ ಇರೋದು ನೋಡಿದಾಗ ಯಾರಿಗೆ ಕಾಣ್ ಸುಮ್ಮನೆ ಆಗ್ತಿದ್ರೆ, ಅವಾಗ ಸ್ವಲ್ಪ ಪ್ರತಿರೋಧ ಬಂತಂತೆ. ಅವಾಗ ಅವ್ರನ್ನೆಲ್ಲ ಕೊಲೆನೂ ಮಾಡಾಕ್ಬಿಟ್ಟಿದ್ದಾರೆ, ಬಿಡ್ಲಿಲ್ಲ ಅವ್ರನ್ನ, ಕೊಲೆನೂ ಮಾಡಾಕ್ಬಿಟ್ಟಂತೆ. ಇದನ್ನ ಮಾಡಿದವನೊಬ್ಬ ರಾಚೋರ್ ನಗರದ ಪಾದ್ರಿ ರೋಡ್ರಿಗ್ಸ್ ಅಂತ ಅವರು. ಅವನೊಬ್ಬ ನಿಷ್ಠಾವಂತ ಕ್ರಿಶ್ಚಿಯನ್ ಆಗಿದ್ದಂತೆ. ಆದ್ರೆ ಕ್ರಿಸ್ತ ಬೋಧಿಸಿದ ತ್ಯಾಗ, ಪ್ರೇಮ, ಒಲವು, ಅಹಿಂಸಾ ತತ್ವಗಳನ್ನು ಪರಿಪಾಲಿಸುವ ಈ ಕ್ರಿಸ್ತ ಭಕ್ತ ಹಿಂದೂಗಳು ಪೂಜಿಸುವ, ಆರಾಧಿಸುವ ಗುಡಿಗೋಪುರಗಳ ನಾಶನ ಮಾಡಿ ಅವನು ಪುಣ್ಯ ಕಟ್ಕೊಂಡ್ಬಿಟ್ಟ. ಕುಲದೇವಾಲ್ ಸ್ಮರಣ ಪುಣ್ಯ ಜಾऊया, ಕುಲದೇವಾಲ್ ಭೇಟಿಗೆ ಧನ್ಯ ಜಾऊया, ಕುಲದೇವಾ ಸ್ಮರಣ ಕೊನು ಧನ್ಯ ಜಾऊया, ಕುಲದೇವಾಲ್ ಭೇಟಿಗೆ ಧನ್ಯ ಜಾऊया. ಶಾಂತೇರಿ ಕಾಮಾಕ್ಷಿ, ಶಾಂತ ದುರ್ಗಾ ದೇವಿ, ಮಹಾಲಕ್ಷ್ಮೀ ಮಾಮಾಯ, ಮಾತಾ ಸರಸ್ವತಿ, ಮಹಾಲಕ್ಷ್ಮೀ ಮಾಮಾಯ, ಮಾತಾ. ಹಿಂದೆ ಹೇಳಿದಂಗೆನೆ ಕದಂಬರ ಕಾಲದಲ್ಲೇನೆ ಅದೆಲ್ಲ ಆಳಿದ್ರಲ್ಲ, ಅವಾಗೆಲ್ಲ ಕನ್ನಡದ ಹೆಸರನ್ನೆಲ್ಲ ಹಳ್ಳಿಗಳಿಗೆಲ್ಲ ಇಟ್ಟಿದ್ರು. ಈಗ ಬೆನೋಲಿಮ್ ಅಂತ ಒಂದು ಹಳ್ಳಿ ಇದೆ. ಅದು ಒನ್ ಆಫ್ ದಿ ಫೈನೆಸ್ಟ್ ಬ್ಯೂಟಿಫುಲ್ ವಿಲೇಜ್ ಅಂತ ಕರೀತಾರೆ, ಬೆನೋಲಿಮ್ ಅಂತ. ಅದು ಬಾಣಹಳ್ಳಿ ಅಂತಾಗಿತ್ತು ಹೆಸರು. ಈಗ ಅದು ಬೆನೋಲಿಮ್ ಅಂತಾಗಿದೆ. ಅಲ್ಲಿದ್ದು ಬಹಳ ಸುಂದರವಾದ ಗುಡಿ ಗೋಪುರಗಳಿದ್ದಂತಲ್ಲಿ ಅಲ್ಲೆಲ್ಲ ಅದನ್ನ ಚರ್ಚ್ ಮಾಡಾಕ್ಬಿಟ್ರು, ಎಲ್ಲ ಹೊಡೆದಾಕ್ಬಿಟ್ರು. ಇನ್ನೊಂದು ರಾಯಚೂರ್ ಅಂದಿದ್ದನ್ನ ರಾಚೋರ್ ಅಂತ ಮಾಡಿದ್ರು. ಅಲ್ಲೂ ಗುಡಿ ಗೋಪುರಗಳೆಲ್ಲ ಹೊಡೆದಾಕ್ಬಿಟ್ರು. ಇನ್ನೊಂದು ಚಾಂದೋರ್ ಅಂತ ಹೇಳಿ ಕದಂಬ ವಂಶದ ರಾಜಧಾನಿಯಾಗಿದ್ದ ಚಂದ್ರಪುರ, ಅದು ಆ ಚಂದ್ರಪುರ ಈಗ ಚಾಂದೋರ್ ಆಗ್ಬಿಟ್ಟಿದೆ. ಅಲ್ಲಿ ಶಿವ ದೇವಸ್ಥಾನ ಇತ್ತು, ಅದನ್ನು ಹೊಡೆದಾಕ್ಬಿಟ್ರು.
ಅಲ್ಲಿ ಇವತ್ತಿಗೂ ಅಲ್ಲಿ ಶಿವಮಂದಿರದ ನಾಶಪಡಿಸಿದ ಗುರುತು ಇನ್ನೂ ಇದೆ ಅಂತೆ. ಅಲ್ಲಿ ಇನ್ನೂ ಅಲ್ಲಿ ನೋಡ್ಬೋದು. ಅಲ್ಲಿ ಹೋದ್ರೆ ಇನ್ನೊಂದು ಕುಂಕುಮಹಳ್ಳಿ ಅಂತ ಒಂದು ಹಳ್ಳಿ ಇದೆ. ಆ ಹಳ್ಳಿನ ಅದನ್ನ ಕುಂಕುಮಹಳ್ಳಿನ ಕುಲಿಂ ಆಗೋಗ್ಬಿಟ್ಟಿದೆ ಇವಾಗ. ಅದು ಹೆಸರು ಚೇಂಜ್ ಆಗಿದೆ ಅದು. ಸೊ ಇದೇ ಹಳ್ಳಿಯಲ್ಲಿ ಗೋವಾದ ಕ್ಷತ್ರಿಯರು ತಮ್ಮ ಗುಡಿಯ ನಾಶಕ್ಕೆ ಬಂದಾಗ ಅವರ ವಿರುದ್ಧ ಹೋರಾಡಿ ಹತ್ಯೆಗೀಡು ಮಾಡಿದ್ರು ಅಂತ ಹೇಳಾಕಿದ್ರು. ಆ ಕ್ಷತ್ರಿಯರು ಗೋವಾ ಕ್ಷತ್ರಿಯರು ಇದ್ರಲ್ಲ ಹಿಂದೂಗಳು, ಅವರು ಬಹಳ ಹೋರಾಡಿ ಅಲ್ಲಿ ತುಂಬಾನೇ ತ್ಯಾಗ ಮಾಡಿದ್ದಾರೆ. ಅವ್ರು ಪಾಪ ತುಂಬಾ ಜನ ಸತ್ತೋಗ್ಬಿಟ್ಟಂತ ಅದನ್ನ ಸೇವ್ ಮಾಡಕ್ಕೆ ಹೋಗಿ ಅದು ಆಗಲಿಲ್ಲ. ಅದರ ಸ್ಮಾರಕವಾಗಿ ಇಂದು ಅಲ್ಲಿ ಒಂದು ಚರ್ಚು ನಿರ್ಮಿಸಲಾಗಿದೆ ಅಂತಾರೆ. ನಾರಾಯಣಿ ದಾಮೋದರು ವಿಜಯೀ ವಾರಾಹಿ ಶಾಂಭವಿ ಭವಾನಿ ರಾಮನಾಥು ನಾರಾಯಣು ನರಸಿಂಹ ಬಾಣೀಶ್ವರು ರಾಮನಾಥು ನಾರಾಯಣು ನರಸಿಂಹ ಬಾಣೀಶ್ವರು ಮಂಗೇಶು ನಾಗೇಶು ದೇವಕಿ ಕೃಷ್ಣ ರವಳನಾಥ್. ಈಗ ಇದು ಮುಂದುವರೆಸೋದಾದ್ರೆ ಶತಮಾನಗಳ ಕಾಲ ಸಹಿಷ್ಣುತೆ, ಸಂಯಮ, ಶಾಂತಿ, ಸಮಾಧಾನ, ದೇವರ ಮೇಲಿನ ನಂಬಿಕೆ, ಅವನ ಮೇಲೆ ಭಾರ ಹಾಕುವಿಕೆ, ವೈರಾಗ್ಯ, ಹಣೆ ಬರಹ, ವಿಧಿ, ಕರ್ಮ ಸಿದ್ಧಾಂತಗಳನ್ನು ನಂಬಿ ಆಚರಿಸಿಕೊಂಡು ಬಂದ ರೀತಿಯಲ್ಲೇ ಪರಕೀಯರ ವಿರುದ್ಧ ಯಾವ ತರಹದ ಸಶಸ್ತ್ರ ಹೋರಾಟ ಜರುಗಿಸಿ ತಮ್ಮ ನೆಲ, ಜಲ, ಸಂಪತ್ತು ಮತ್ತು ಗುಡಿಗೋಪುರಗಳನ್ನು ಹಿಂದೂಗಳು ರಕ್ಷಿಸಿಕೊಳ್ಳಲಿಲ್ಲ ಅಂತ ಇತಿಹಾಸಕಾರ ಹೇಳ್ತಾರೆ. ಗುಡಿಯ ದೇವರ ಪ್ರತಿಮೆಗಳನ್ನು ರಕ್ಷಿಸಲಿಕ್ಕೆ ತಮ್ಮ ಎಲ್ಲಾ ಶಕ್ತಿಯನ್ನು ಉಪಯೋಗಿಸಿ ಅವುಗಳನ್ನು ಗುಪ್ತವಾಗಿ ದುರ್ಗಮ ಕಾಡುಗಳ ಮಧ್ಯ ಇರುವ ಹೊಂಡಕ್ಕೆ ಹಾಕಿ, ಅಂದ್ರೆ ಈಗಿನ ಪೋಂಡ ಅಂತ ಕರೀತಾರಲ್ಲ, ಆ ಪೋಂಡಾದಲ್ಲಿ ಶಾಂತಿದುರ್ಗ ಟೆಂಪಲ್ಸ್ ಇದೆ, ಬೇಕಾದ ಟೆಂಪಲ್ ಕರೀತಾರಲ್ಲ, ಅದು ಒಂದು ಕಾಲದಲ್ಲಿ ಅದು ಹೊಂಡ ಆಗಿತ್ತು, ಅದು ವ್ಯಾಲಿ ಹೊಂಡ ಆಗಿತ್ತು, ಕನ್ನಡದ ಹೊಂಡ. ಅದು ಆ ಕನ್ನಡದ ಹೊಂಡನ ಈಗ ಪೋಂಡ ಆಗೋಗ್ಬಿಟ್ಟಿದೆ. ಸೊ ಅದು ದುರ್ಗಮ ಪ್ರದೇಶ ಆಗಿತ್ತು, ಅದು ಕಾಡಿತ್ತು. ಅಲ್ಲಿ ಹೋಗಿ ಗುಡಿಗಿಡ ಪ್ರತಿಮೆಗಳನ್ನು ತಗೊಂಡೋಗಿ ಅಲ್ಲಿ ಹೋಗಿ ಹೂತಾಕ್ಬಿಟ್ಟು ಅವರು ತಮ್ಮ ದೇವ್ರನ್ನ ಬಚಾವ್ ಮಾಡಿದ್ರು. ತಾವೇ ಬಚಾವ್ ಆಗಲಿಲ್ಲ, ತಮ್ಮನ್ನು ತಾವೇ ರಕ್ಷಣೆ ಮಾಡ್ಕೊಳ್ಳಿಲ್ಲ. ದೇವ್ರನ್ನ ಬಚಾವ್ ಮಾಡಕ್ ಹೋಗಿ ಇಷ್ಟೆಲ್ಲ ಕಷ್ಟಪಟ್ಟರು. ಯಾವ ದೇವ್ರು ಅವರಿಗೆ ರಕ್ಷಣೆ ಕೊಡ್ಲಿಲ್ವೋ ಆ ದೇವ್ರ ರಕ್ಷಣೆ ಇವರೆಲ್ಲ ಬಹಳ ಕಷ್ಟಪಟ್ಟಿದ್ದಾರೆ. ಅದು ನಮ್ಮ ದೇಶದ ಮಧ್ಯದಿಂದ ನಡೆದಿದೆ. ಗೋವಾದಲ್ಲಿ ಬಹಳ ಬಹಳ ಪ್ರಸಿದ್ಧಿ ಹೊಂದಿದ ಒಂದು ಜನಾಂಗ ಇದೆ, ಒಂದು ಗುಂಪಿದೆ. ಅವರಿಗೆ ಸಾರಸ್ವತ ಬ್ರಾಹ್ಮಣರು ಅಂತ ಕರೀತಾರೆ, ಗೌಡ ಸಾರಸ್ವತ ಬ್ರಾಹ್ಮಣರು ಅಂತ ಕರೀತಾರೆ. ಸೊ ಅವರು ಪೋರ್ಚುಗೀಸರು ಮುಸ್ಲಿಮ್ಸ್ ಮಾಡ್ದಂಗೆ ಅವರು ಮಾಡಿದ್ರು. ಯಾಕಂದ್ರೆ ಬ್ರಾಹ್ಮಣರಲ್ಲಿ ಸ್ವಲ್ಪ ವಿದ್ಯೆ ಇದೆ, ಇರೋದಲ್ಲಿ ವಿದ್ಯಾ ಸಂಪತ್ತಿದೆ ಅವರಲ್ಲಿ. ಅವ್ರನ್ನ ಎಲ್ಲರೂ ಗೌರವ ಕೊಡ್ತಾರೆ, ಬಾಕಿಯವರು ಗೌರವ ಕೊಡ್ತಾರೆ. ಸೊ ಅವ್ರು ಹೇಳ್ದಂಗೆ ಕೇಳ್ತಾರೆ. ಒಂದು ರೀತಿಯಲ್ಲಿ ಧಾರ್ಮಿಕ ನೇತಾಗಳಾಗಿರ್ತಾರಲ್ಲ. ಸೊ ಅವ್ರನ್ನ ಹತ್ತಿಕ್ ಬಿಟ್ರೆ, ಅವ್ರನ್ನ ಬಲವಂತವಾಗಿ ಮತಾಂತರ ಮಾಡಿಬಿಟ್ರೆ ಬೇರೆಯವರು ಕೂಡ ಅವ್ರನ್ನ ಫಾಲೋ ಮಾಡ್ತಾರೆ, ಇತರ ಜಾತಿಯವರೆಲ್ಲ ಫಾಲೋ ಮಾಡ್ತಾರೆ ಅಂತ ಅವ್ರು ಕಂಡು ಹಿಡ್ಕೊಂಡ್ಬಿಟ್ರು. ಸೊ ಅವ್ರು ಅದಕ್ಕೋಸ್ಕರ ಏನ್ ಮಾಡ್ಬಿಟ್ರು, ಬಲವಂತದಿಂದ ಈ ಬ್ರಾಹ್ಮಣರನ್ನ ಮತಾಂತರ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ಸೊ ಅವರಲ್ಲಿ ಎಲ್ಲರಿಗೂ ಗೊತ್ತಿದ್ದಂಗೆ ಸಾರಸ್ವತ ಬ್ರಾಹ್ಮಣರು ಅಂದ್ರೆ ಸರಸ್ವತಿ, ಪಂಜಾಬಿನ ಸರಸ್ವತಿ ನದಿ ತೀರದಿಂದ ಬಂದವರು, ವಲಸೆ ಬಂದವರು ಅಂತ ಹೇಳ್ತಾರೆ. ಈ ಗೌಡ ಸಾರಸ್ವತ ಬ್ರಾಹ್ಮಣರು ಅಂತಂದ್ರೆ ಅವರು ಗೌಡ ದೇಶ ಅಂದ್ರೆ ಬಂಗಾಳ ದೇಶದಿಂದ ವಲಸೆ ಬಂದವರು ಅಂತ ಹೇಳ್ತಾರೆ. ಅವರೆಲ್ಲ ಪ್ರಾಕೃತ ಭಾಷೆ ಮಾತಾಡ್ತಿದ್ದವರು. ಅವರೆಲ್ಲ ಈ ಬಂದಾಗ ದಕ್ಷಿಣ ಭಾರತಕ್ಕೆ ಬಂದ ಮೇಲೆ ಕೊಂಕಣಕ್ಕೆ ಬಂದ್ರು. ಕೊಂಕಣ ಅಲ್ಲಿ ಇದ್ದಿದ್ದು ಒಂದು ಮರಾಠಿ ಉಪಭಾಷೆ ಅಂತ ಹೇಳ್ತಾರಲ್ಲ, ಕೊಂಕಣಿನ, ಅದನ್ನ ಅವರು ಆಯ್ಕೆ ಮಾಡ್ಕೊಂಡ್ರು, ಅದನ್ನೇ ತಮ್ಮ ಮಾತೃಭಾಷೆ ಮಾಡ್ಕೊಂಡ್ರು. ಸೊ ಈಗ ಅವ್ರನ್ನ ಕೊಂಕಣಿ ಮಾತಾಡುವ ಬ್ರಾಹ್ಮಣರು ಅಂತ ಹೇಳ್ತಾರೆ. ಸೊ ಇದು ಆಧಾರ ನಂಬಿಕೆ ಅಷ್ಟೇ ಇದು. ಈಗ ಯಾಕೆಂದ್ರೆ ಯಾವ್ದು ಆಧಾರ ಜಾಸ್ತಿ ಯಾವ್ದು ಸಿಕ್ಕಿಲ್ಲ. ಮೊದಲನಾಗಿ ಅವ್ರನ್ನ ನಾವು ಕನ್ವರ್ಟ್ ಮಾಡಿದ್ರೆ ನಮ್ ದಾರಿ ಸುಗಮವಾಗ್ತದೆ ಅನ್ಕೊಂಡ್ಬಿಟ್ರು. ಸೊ ಇದ್ರಲ್ಲಿ ಇನ್ನೊಂದು ಬಹಳ ಒಂಥರ ಕುತೂಹಲಕರದ ವಿಷಯ ಅಂತಂದ್ರೆ, ಇವರು ಕೊಂಕಣಿ ಮಾತಾಡೋ ಈ ಬ್ರಾಹ್ಮಣರೆಲ್ಲ ಉತ್ತರ ಕಡೆಯಿಂದ ಬಂದವರು ಅಂತ ಹೇಳ್ತಾರಲ್ಲ, ಅವ್ರು ಬಂದವರು ಸುಮ್ಮನೆ ಕುತ್ಕೊಳ್ಳಿಲ್ಲ. ಬಂದವರು ಅವ್ರಿಗೂ ಬೇಕಲ್ಲ, ಮದುವೆ ಆಗ್ಬೇಕು, ಲಗ್ನ ಆಗ್ಬೇಕು, ಹೆಂಗಸರು ಬೇಕು, ಪತ್ನಿ ಇರ್ಬೇಕು, ಎಲ್ಲ ಬೇಕಾಗತ್ತಲ್ಲ. ಅವಾಗ ಲೋಕಲ್ ಮೂಲ ನಿವಾಸಿಗಳಿದ್ರಲ್ಲ ಗೋವಾದಲ್ಲಿ, ಆ ಮೂಲ ನಿವಾಸಿಗಳ ಸಂಬಂಧ ಬೆಳೆಸಿದ್ರು. ಮದುವೆನೂ ಮಾಡ್ಕೊಂಡ್ರು, ಲಗ್ನನೂ ಮಾಡ್ಕೊಂಡ್ರು, ಎಲ್ಲ ಮಾಡ್ಕೊಂಡ್ರು.
ನಾವು ಮತಾಂತರಗೊಳ್ಬಿಟ್ಟಿದ್ರೆ ಏನೋ ಕಷ್ಟ ಆಗ್ತದೆ ಅಂತ ಹೇಳಿ ಅವರು ತಂಡೋಪತಂಡವಾಗಿ ಅವರು ಧರ್ಮ ಉಳ್ಸೋಕ್ಕೆ, ತಮ್ಮ ಜಾತಿ ಉಳ್ಸೋಕ್ಕೆ, ತಮ್ಮ ಇದು ಉಳ್ಸೋಕ್ಕೆ, ಬ್ರಾಹ್ಮಣಿಕೆ ಉಳ್ಸೋಕ್ಕೆ ಎಲ್ಲ ಕರ್ನಾಟಕಕ್ಕೆ ವಲಸೆ ಹೋಗ್ತಾರೆ. ಸೊ ಅವರೇ ಇವತ್ತಿನ ಗಡಿ ಇದರೊಳಗೆ ತೀರಿತ ಪ್ರದೇಶದಲ್ಲಿರೋ ಇವರು. ಮತ್ತು ಕೇರಳಕ್ಕೂ ಹೋಗ್ತಾರೆ, ಕೊಚ್ಚಿನಲ್ಲಿ ತುಂಬ ಜನ ಇದ್ದಾರೆ, ಮಂಗಳೂರು ಎಲ್ಲ ಕಡೆ ಅವರು ಹರಡ್ಬಿಡ್ತಾರೆ, ಅಲ್ಲೂ ಸ್ಥಳ ಕೊಡ್ತಾರೆ. ಯಾಕಂದರೆ ಕರ್ನಾಟಕ ಮೊದಲಿಂದನೂ ಒಂದು ಯಾರೇ ಹೊರಗಿಂದ ಬಂದವರಿಗೆ ಅವ್ರಿಗೆ ಆಧಾರದಿಂದ ಭಾಳ ಚೆನ್ನಾಗಿ ಅವರಿಗೆಲ್ಲ ನೋಡ್ಕೊಂಡಿದ್ದೀವಲ್ಲ. ಬಟ್ ಏನಾದ್ರೂ ಅಲ್ಲಿಂದ ಇವರು ಜೀವನೋಪಾಯಕ್ಕೆ ಮಾಡಬೇಕಾದ್ರೆ ಭಾಳ ಕಷ್ಟ ಆಯಿತು, ಕಷ್ಟನೇ. ಯಾಕಂದರೆ ಅವರಿಗೆ ಹೊಲ ಗದ್ದೆ ಉಳಿದು ತೋಟ ಮಾಡಿ ಅಭ್ಯಾಸ ಇರಲಿಲ್ಲ. ಅವ್ರು ಏನಿದ್ರು ಪೂಜೆ ಪುನಸ್ಕಾರ ಎಲ್ಲ ಮಾಡಿದವರು. ಅಂದರೆ ಪೂಜೆ ಪುನಸ್ಕಾರ ಮಾಡ್ಬೇಕಾದ್ರೆ ಸಾಕಷ್ಟು ಗುಡಿಗಳು ಇದೆಲ್ಲ ಬೇಕಲ್ಲ, ಈಗಾಗಲೇ ಗುಡಿಗಳಿಗೆಲ್ಲ ಬಿದ್ವಲ್ಲ ಅಲ್ಲೆಲ್ಲ. ಸೊ ಹಾಗಾಗಿ ಅವ್ರು ಏನು ಮಾಡೋದು, ಏನೂ ಮಾಡೋಕ್ಕಾಗದೇ ವೈಶ್ಯರಾಗ್ಬಿಟ್ಟು ಅವರು ಬ್ರಾಹ್ಮಣರು ಅಂತ ಹೇಳ್ಕೊಂಡಾದ್ರು ಬ್ರಹ್ಮ ವೈಶ್ಯ ಅಂತ ಕರೀತಾರೆ ಅವ್ರಿಗೆ. ಅವರು ವೈಶ್ಯರಾಗ್ಬಿಟ್ಟು ಇವತ್ತಿಗೂ ಅಷ್ಟೇ ಅವರು ಮರ್ಚೆಂಟ್ ಕ್ಲಾಸ್ ಅಂತಲೇ ಕರಿಬೋದು. ಅವರು ಭಾಳ ನಿಪುಣತೆ ಪಡೆದ್ಬಿಟ್ರು ಅದರೊಳಗೆ. ಸೊ ಚೆನ್ನಾಗಿ ಉದ್ಧಾರನೂ ಆದರು. ಬ್ಯಾಂಕ್ ಇವಾಗ ಪ್ರೆಸೆಂಟೇ ಇದರಲ್ಲಿ ಗೊತ್ತಾದ್ರೆ ಎಲ್ಲರಿಗೂ ಗೊತ್ತಿದೆ, ಬ್ಯಾಂಕ್ ಆಗಲಿ ಬೇರೆ ಯಾವುದೇ ಒಂದು ಉದ್ಯಮದಲ್ಲಿ ಅವರು ತುಂಬಾ ಮುಂದುವರೆದು ಬಿಟ್ಟಿದ್ದಾರೆ. आम्ही कोंकणी आमची कोंकणी भास, आमची कोंकणी भास, आमची कोंकणी भास. ಒಂದು ಒಳ್ಳೆ ಕೆಲಸ ಮಾಡಿದ್ರು ಅಂದರೆ ಅಲ್ಲಿ ಕನ್ವರ್ಟ್ ಆದ ಬ್ರಾಹ್ಮಣರು, ಸಾರಸ್ವತರಾಗಲಿ ಗೌಡಸಾಸ್ತ್ರರಾಗಲಿ, ಹಿಂದೂ ಸಂಸ್ಕೃತಿಯಲ್ಲಿ ಕಾಣಬರುವ ಪರಮ ಸಹನೆ, ಅಬ್ಸಲ್ಯೂಟ್ ಪೇಷನ್ಸ್. ಗೋವಾದ ಜನರು ಮತಾಂತರಗೊಂಡ್ರು ಅದನ್ನು ಪಾಲಿಸಿದ್ದು ಅತ್ಯಂತ ಪ್ರಶಂಸನೀಯನಾಗಿದ್ರು. ಅದು ಪೋರ್ಚುಗೀಸ್ ಧರ್ಮಾಧಿಕಾರಿಗಳಿಗೆ ವರವಾಗಿದ್ದರೆ ಮತಾಂತರಗೊಂಡವರಿಗೆ ಶಾಪವಾಗಿ ಪರಿಣಮಿಸಿತ್ತು ಅಂತ ಹೇಳ್ತಾರೆ. ಸೊ ಇದೊಂದು ಭಾಳ ಇದು ಈ ಕ್ರಿಶ್ಚಿಯಾನಿಟಿಗೆ ಧರ್ಮಕ್ಕೆ ಅದು ಆತ್ಕೊಂಡಿದ್ದವರು ಅದು ಆ್ಯಕ್ಚುಲಿ ನಿಜವಾದ ಸತ್ಯವಾದ ಜೀಸಸ್ನ ಬಾಯಿಂದ ಬಂದ ಕ್ರಿಶ್ಚಿಯಾನಿಟಿ ಆಗಿರಲಿಲ್ಲ. ಅದು ಅವನು ಹೇಳ್ದಾಗ ಯಾರೂ ಮಾಡಲಿಲ್ಲ ಅಲ್ಲಿ. ಈಗಾಗಲೇ ಅದ್ರ ವಿಷಯ ಹೇಳಿದ್ದೀನಿ. ಅದು ಒಂದು ಕ್ರಿಸ್ತನ ಒಂದು ಬಾಯಿಂದ ಹೊರಬಿದ್ದ ಒಂದೇ ಒಂದು ವಾಕ್ಯ ಅವನು ಹೇಳ್ತಾನೆ. ಅವನಿಗೆ ಶಿಲ್ಬೆಗೆ ಹಾಕುವಾಗ ಹೇಳ್ತಾನೆ, ಓ ಗಾಡ್, ವೈ ಹ್ಯಾವ್ ಫರ್ಸೇಕನ್ ಮೀ. ಅಯ್ಯಯ್ಯೋ, ನೀನ್ ಇಷ್ಟು ನಂಬಿದ್ರೆ ನನಗೆ ಶಿಲ್ಬೆಗೆ ಹಾಕ್ಬಿಟ್ರಲ್ಲಪ್ಪ, ನೀನ್ ನನಗೆ ಸೇವೆ ಮಾಡ್ಲಿಲ್ವಲ್ಲ, ಇನ್ ಬೇರೆ ಜನಗಳಿಗೆ ಏನ್ ಸೇವೆ ಮಾಡ್ತೀಯ, ನಾನ್ ನಂಬುದವನ್ನೇ ನೀನ್ ನನ್ ಬದುಕಿಸ್ತಿಲ್ವಲ್ಲ, ನನಗೆ ಯಾಕೆ. ಬಟ್ ಮತ್ತೆ ಅವ್ನು ಹೇಳ್ತಾನೆ, ನಾನು ಈ ತರ ಶಿಕ್ಷೆ ಕೊಟ್ಟವ್ರನ್ನ ಕ್ಷಮಿಸ್ಬಿಡ್ತೀನಿ, ನೀ ಕ್ಷಮಿಸ್ಬಿಡು ಅಂತ ಹೇಳ್ತೀನಿ. ಅದೊಂದು ಉದಾತ್ತ ವಾಕ್ಯ ಹೇಳ್ತಾನೆ. ಬಟ್ ಆದ್ರೂ ಮೂಲಭೂತವಾಗಿ ಯಾರು ನಂಬಿದ್ರು, ಯಾವ ದೇವರು ನಂಬಿದ್ರು ಆ ದೇವರು ಅವ್ನ ಕೈ ಬಿಟ್ಬಿಟ್ಟ, ಅವನ ಕೈ ಹಿಡಿಲಿಲ್ಲ. ಅದು ಕ್ರಿಶ್ಚಿಯನ್ಸ್ ಜಾಸ್ತಿ ಹೇಳಲ್ಲ ಇದ್ರ ವಿಷಯದಲ್ಲಿ. ಈಗ ಅವ್ರು ಮಾಡಿದ್ದೆಲ್ಲ ಆಪೋಸಿಟ್. ಅವ್ರು ಕ್ರಿಶ್ಚಿಯನ್ಸು ಹರೇ ಆಕ್ರಮಣ ಬಂದವರು, ಕೈಯಲ್ಲಿ ಕತ್ತಿ ಗನ್ ಹಿಡ್ಕೊಂಡೇ ಬಂದವರು. ಕ್ರಿಶ್ಚಿಯನ್ ತರ ಏನು ಹಿಡ್ಕೊಳ್ದೆ ಬರಿಗೈಲಿ ಬರಲಿಲ್ಲ ಅವರು. ಅದು ಇವತ್ತಿಗೂ ನಡೀತಾ ಇದೆ. ಈ ಆರ್ತನಾದ ಅವನು ಕೂಗಿದ್ದು, ಅಯ್ಯೋ ದೇವರೇ ನನ್ನ ಯಾಕೆ ನನಗೆ ರಕ್ಷಣೆ ಕೊಡ್ಲಿಲ್ಲ ಅಂತ ಕೂಗಿದ್ದು, ಈ ಆರ್ತನಾದ ಹಲವಿಕೆಗಳನ್ನು ಅವನ ಭಕ್ತರು ಮರೆತು ಬಿಟ್ಟಿದ್ದಾರೆ. ಎಲ್ಲ ಮೋಸಸ್ ಹೇಳಿದ್ದು 10 ಆಜ್ಞೆಗಳು, 10 ಕಮಾಂಡ್ಮೆಂಟ್ಸ್ ಅಂತ ಅವ್ರು ಹೇಳ್ತಾರಲ್ಲ, ಅದನ್ನು ಮರ್ತಾಕ್ಬಿಟ್ರು. ಎಲ್ಲ ಮಾಡ್ರು. ಒಂದ್ ಕೆನ್ನೆಗೆ ಬಾರಿಸಿದ್ರೆ ಇನ್ನೊಂದ್ ಕೆನ್ನೆ ನೀನು ತೋರ್ಸು ಅಂತ ಹೇಳಿದ್ರು ಮರ್ತು ಬಿಟ್ರು. ಎಲ್ಲ ಮರ್ತಾಕ್ಬಿಟ್ರು. ಆ ಒಂದು ಪ್ರಸಿದ್ಧ ಫ್ರೆಂಚ್ ಜ್ಞಾನಿ ಸೈಮೋನ್ ವೀಲ್ ಈ ತರ ಹೇಳ್ತಾಳೆ, ಬಹಳ ಚೆನ್ನಾಗಿದೆ. ದಿ ಎಸೆನ್ಷಿಯಲ್ ಫ್ಯಾಕ್ಟ್ ಅಬೌಟ್ ದ ಕ್ರಿಶ್ಚಿಯನ್ ವರ್ಚ್ಯೂಸ್ which lends them a special savor of their own is humility, the freely accepted movement towards the bottom. It is through this that the saints resemble Christ ಅಂತ ಅವಳು ಹೇಳಿದಾಳೆ. ಕ್ರಿಶ್ಚಿಯಾನಿಟಿಲಿ ಬಹಳ ಕ್ರಿಸ್ತ ಬೋಧದಲ್ಲಿ ಅತ್ಯಂತ ಒಂದು ಒಳ್ಳೆಯ ಧೋರಣೆ, ಒಳ್ಳೆಯ ಒಂದು ಸಂದೇಶ ಅಂದ್ರೆ ಹ್ಯೂಮಿಲಿಟಿ, ದೈನ್ಯತೆ. ಆ ದೈನ್ಯತೆ ಮಾಯ ಆಗ್ಬಿಟ್ಟಿತ್ತು. ಫಾಲೋವರ್ಸ್ ಅಲ್ಲಿ ಕತ್ತಿ ಹಿಡ್ಕೊಂಡು ಬಂದ್ರು. ಇದು ಯೇಸು ಕ್ರಿಸ್ತನ ಒಂದು ಆಧಾರ ಸ್ತಂಭ ಅಂತ ಹೇಳ್ತಾರೆ, ಅದೇ ಜೀಸಸ್ನ ಮುಖ್ಯ ಸಾರಕ್ಕೆ ಅಂತ ಹೇಳ್ತಾರೆ. ಅದನ್ನ ಯಾರು ದೈನ್ಯತೆ ಯಾರು ತೋರಿಸ್ಲೇ ಇಲ್ಲ. ಒಂದ್ ಕೆನ್ನೆಗೆ ತೋರಿಸ್ಲಿ, ಇನ್ನೊಂದ್ ಕೆನ್ನೆ ತೋರಿಸ್ಲಿಲ್ಲ, ಇನ್ನೊಂದ್ ಕೆನ್ನೆಗೆ ಬಾರಿಸ್ಬಿಟ್ಟು ಅವ್ರನ್ನ ಬಿಟ್ಟು ಅವ್ರಿಗೆ ಸಾಯಿಸಿ ಎಲ್ಲ ಮಾಡಾಕ್ಬಿಟ್ರು. ಇತರ ಧರ್ಮಗಳಲ್ಲಿರುವ ಚಿನ್ನದ ಗಟ್ಟಿ, ವಜ್ರ, ವೈಡೂರ್ಯಗಳಂತ ಮಹತ್ವ ವಿಚಾರಗಳನ್ನು ಬೋಧಿಸದೆ ಅದನ್ನು ಕಡೆಗಣಿಸಿದ್ದು ಮಹಾ ಅಪರಾಧವಾಯಿತು ಅಂತ ಈ ಜ್ಞಾನಿ ಇದ್ದಾಳಲ್ಲ ಸೈಮೋನ್ ವೀಲ್ ಅವಳು ಹೇಳಿದಾಳೆ. ಸೊ ಇವರು ಮೂಲಭೂತವಾದಿಯಾಗಿ ಕ್ರಿಶ್ಚಿಯನ್ರು ಇತರ ಧರ್ಮೀಯರನ್ನು ದ್ವೇಷಿಸಿ, ಹಿಂಸಿಸಿ, ಕಗ್ಗೊಲೆ ಮಾಡ್ಲಿಕ್ಕೂ ಹೆಸರಂತೆ ಮಾಡಿದ್ರು. ಸೊ ಯಾವುದೇ ಧರ್ಮ ಆಧ್ಯಾತ್ಮಿಕತೆಯನ್ನು ಬೋಧಿಸದೆ, ಆತ್ಮ ಪರಮಾತ್ಮ ಜಗತ್ತುಗಳ ಸಂಬಂಧವನ್ನು ವಿವರಿಸದೆ,
ಕೇವಲ ನೈತಿಕತೆ, ಪುಣ್ಯಕತೆ, ಸ್ವರ್ಗ ನರಕಗಳ ವಿವರಣೆ, ಅತಿಯಾದ ಭಯ, ಸಂಕಟ, ಪಾಪ, ನಾಶ ಇತ್ಯಾದಿಗಳ ಬಗ್ಗೆ ವರ್ಣನೆ ಮಾಡಿ ಭಕ್ತರ ಮನಸ್ಸನ್ನು ಗೊಂದಲಕ್ಕೆ ಈಡು ಮಾಡಿದಾಗ ಉಂಟಾದ ಪ್ರತಿಕ್ರಿಯೆ ಅಸಾಧಾರಣವಾಗುತ್ತದೆ ಅಂತ ಅವಳು ಹೇಳಿದಾಳೆ. ಸೊ ಪೋರ್ಚುಗೀಸ್ ಧರ್ಮಾಧಿಕಾರಿಗಳು ಅದೇ ಮಾಡಿದ್ರು. ಕ್ರಿಸ್ತ ಹಾಕಿಕೊಟ್ಟ ದಾರಿಯಲ್ಲಿ ಸಾಗದೆ, ತಾನು ಶಿಲುಬೆ ಹೊತ್ತ ಸಂಕಟ ಪಟ್ಟು ಸಾಗಿ ಶಿಲುಬೆಗೆ ಏರಿದಂತೆ ಎಸಗದೆ, ಪರರ ಮೇಲೆ ಶಿಲುಬೆ ಏರಿಸಿ ಸಂಕಟ ಒದಗಿಸಿ ಕ್ರೂರವಾಗಿ ಜನಿಸಿದ ಕಾರ್ಯ ಪ್ರಾಯಶಃ ಯಾವ ಸಾಮಾನ್ಯ ಜೀವಿಯೂ ಮಾಡದಂತ ಕಾರ್ಯವಾಗಿತ್ತು ಅಂತ ಹೇಳ್ತಾರೆ ಅವರು. ಸೊ ಇದು ಗೋವಾದ ಹೇಗೆ ಕೆಥೋಲಿಕ್ ಕ್ರಿಶ್ಚಿಯನ್ ಧರ್ಮವನ್ನು ಬಲವಂತವಾಗಿ ಸ್ಥಳೀಯ ಜನಗಳ ಮೇಲೆ ಹೇರಿದ್ರು ಅನ್ನೋದು ವಿಷಯ ಮಾತಾಡಿದ್ದೀನಿ. ಅಲ್ಲಿ ಗುಡಿ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ, ಅದು ತುಂಬಾ ಇದೆ. ಅದು ಅದಕ್ಕೆ ಸಪ್ರೇಟ್ ಆಗಿ ಗೋವಾದ ಗುಡಿಗಳು ಅಂತ ಹೇಳ್ಬಿಟ್ಟು ನಾನು ಒಂದು ಬರೆದು ಬಿಟ್ಟಿದ್ದೀನಿ ಪುಸ್ತಕ. ಸೊ ಈಗ ಮುಂದಿನ ಒಂದು ಸಂಚಿಕೆಯಲ್ಲಿ ನಾನು ಮಾತಾಡೋದು ಗೋವಾದ ಸಾಂಸ್ಕೃತಿಕ ಇತಿಹಾಸ ಹೇಗಿತ್ತು, ಸಾಂಸ್ಕೃತಿಕ ಇತಿಹಾಸ, ಅವರ ಸಂಸ್ಕೃತಿ ಯಾವ ಥರ ಇತ್ತು, ಈ ಪೋರ್ಚುಗೀಸ್ ಬಂದ ಮೇಲೆ ಯಾವ ಥರ ಆಯಿತು, ಅದು ಹೇಗೆ ಬದಲಾವಣೆ ಆಯಿತು, ಅದ್ರ ವಿಷಯ ನಾನು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದ, ನಮಸ್ಕಾರಗಳು.